ನಾನು ಆಯ್ಕೆ ಪಟ್ಟ ಅರ್ಥಶಾಸ್ತ್ರ ಉಪನ್ಯಾಸಕ. ಇಂದು PUC ದ್ವಿತೀಯ ವರ್ಷದ 2ನೇ ಅಧ್ಯಾಯದಲ್ಲಿ ಅತ್ಯಂತ ಮಹತ್ವದ ಟಾಪಿಕ್ ಆಗಿರ್ತಕ್ಕಂಥ ಬೇಡಿಕೆ ನಿಯಮ ಮತ್ತು ಬೇಡಿಕೆ ರೇಖೆ ಈ ವಿಷಯದ ಮೇಲೆ ಒಂದಿಷ್ಟು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ಬೇಡಿಕೆ ನಿಯಮ ಇವು ಅರ್ಥಶಾಸ್ತ್ರದಲ್ಲಿ ಬಹಳ ಮುಖ್ಯವಾದಂಥ ವಿಚಾರಗಳು. ಯಾಕೆಂದರೆ ಅರ್ಥಶಾಸ್ತ್ರದ ಪ್ರಮುಖ ಭಾಗವನ್ನು ಆವರಿಸಿಕೊಂಡಿರ್ತಕ್ಕಂಥ ಬೇಡಿಕೆ ಮತ್ತು ಪೂರೈಕೆಗಳು ಅರ್ಥಶಾಸ್ತ್ರದಲ್ಲಿ ತುಂಬ ಮುಖ್ಯ. ಅದೇ ಕಾರಣಕ್ಕಾಗಿ ಈ ಬೇಡಿಕೆ ಮತ್ತು ಬೇಡಿಕೆ ನಿಯಮಗಳು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಒಳ್ಳೆಯ ವಿಷಯಗಳನ್ನು ಹೊಂದಿರತಕ್ಕಂಥ ಒಳ್ಳೆಯ ಅಧ್ಯಯನಕ್ಕೆ ಅವಕಾಶ ಕೊಡ್ತಕ್ಕಂಥ ಈ ಅಂಶಗಳು. ಹಾಗಾದರೆ ಬೇಡಿಕೆ ಅಂದರೆ ಇರುವಂಥ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಬೇಡಿಕೆ ಅಂದರೆ ಇಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಗಳನ್ನು ಕೊಂಡುಕೊಳ್ಳುವ ಸರಕು ಸೇವೆಗಳ ಪ್ರಮಾಣವೇ ಬೇಡಿಕೆ ಅಂತ ಹೇಳ್ಬೋದು. ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯೊಬ್ಬರು ಕೊಂಡುಕೊಳ್ಳುವ ಸರಕುಗಳ ಪ್ರಮಾಣವೇ ಬೇಡಿಕೆ. ಅಂದರೆ ನಿರ್ದಿಷ್ಟ ಸಮಯದೊಳಗೆ ನಿರ್ದಿಷ್ಟ ಬೆಲೆಯೊಳಗೆ ಎಷ್ಟು ಸರಕನ್ನು ಕೊಂಡುಕೊಳ್ತಾನೆ ಅನುಭೋಗಿ, ಇದನ್ನು ತಿಳಿಸೋದಕ್ಕೆ ನಾವು ಹೇಳ್ತೀವಿ ಅಂತಂದರೆ ಬೇಡಿಕೆ ಎಂದು ಕರೀತೇವೆ. ಇದನ್ನೇ ನಾವು ಬೇಡಿಕೆ ಅಂತ. ಈ ಬೇಡಿಕೆ ಸಾಮಾನ್ಯವಾಗಿ ನಾವು ಈ ಬೇಡಿಕೆ ನಿಯಮದ ಮುಖಾಂತರ ಇನ್ನಷ್ಟು ನಾವು ಏನು ಮಾಡ್ಬೋದು, ಸ್ಪಷ್ಟವಾಗಿ ಅರ್ಥವನ್ನು ಪಡ್ಬೋದು. ಸಾಮಾನ್ಯವಾಗಿ ನಾವು ಆರ್ಥಿಕ ಜಗತ್ತಿನಲ್ಲಿ ನೋಡಿದಾಗ ಆರ್ಥಿಕ ಜಗತ್ತಿನಲ್ಲಿ ಏನು ಕಂಡು ಬರ್ತದೆ ಅಂತಂದರೆ ಬೆಲೆಗಳು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿರುವ ಬೆಲೆಗಳು ವಿಪರೀತವಾಗಿರುವ ಅಂಥ ವಸ್ತುಗಳನ್ನು ಸಾಮಾನ್ಯವಾಗಿ ಗ್ರಾಹಕರು ಕಡಿಮೆ ಪ್ರಮಾಣದಲ್ಲಿ ಕೊಡ್ಕೊಳ್ತಾರೆ. ಬೆಲೆಗಳು ಕಡಿಮೆ ಆದಾಗ ಅಧಿಕ ಪ್ರಮಾಣದಲ್ಲಿ ಕೊಡ್ಕೊಳ್ತಾರೆ. ಇದು ಸಾಮಾನ್ಯವಾದಂಥ ಒಂದು ಚಿತ್ರಣ ನಮ್ಮ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸಾಮಾನ್ಯ ಸಮಾಜದಲ್ಲಿ ಕಂಡುಬರ್ತಕ್ಕಂಥ ಒಂದು ಅಂಶ ಇದೆ. ಆದರೆ ಇಲ್ಲಿ ಬೇಡಿಕೆಯ ನಿಯಮ ಅಂತಂದರೆ ಮುಖ್ಯವಾಗಿ ಏನು ಹೇಳ್ತೀವಿ ಅಂತಂದರೆ ಬೇಡಿಕೆಯ ನಿಯಮ ಏನು ತಿಳಿಸುತ್ತಂದರೆ ಇತರೆ ಅಂಶಗಳು ಬದಲಾಗದೆ ಸ್ಥಿರವಾಗಿದ್ದು ಒಂದು ಸರಕಿನ ಬೆಲೆಯು ಕಡಿಮೆಯಾದಾಗ ಅದರ ಬೇಡಿಕೆಯು ಹೆಚ್ಚಾಗುತ್ತದೆ ಮತ್ತು ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆಯಾಗುತ್ತದೆ. ಇದನ್ನು ನಾವು ಬೇಡಿಕೆಯ ನಿಯಮ ಎಂದು ಕರೀತೇವೆ. ಬೇಡಿಕೆಯ ನಿಯಮ ಅಂತಂದರೆ ಇತರ ಅಂಶಗಳು ಬದಲಾಗದೆ ಸ್ಥಿರವಾಗಿದ್ದು ಸಮಾಜದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇತರ ಅಂಶಗಳು ಬದಲಾಗದೆ ಸ್ಥಿರವಾಗಿರಬೇಕು. ಇತರ ಅಂಶಗಳನ್ನು ಯಾವುವು? ಬೆಲೆ, ಸಂಬಂಧಿತ ಸರಕಿನ ಬೆಲೆ, ಆದಾಯ, ಅಭಿರುಚಿ, ಆದ್ಯತೆ. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಲೆಗಳು, ಒಂದು ಸಂಬಂಧಿತ ಸರಕಿನ ಬೆಲೆ, ಆದಾಯ, ವ್ಯಕ್ತಿಯ ಅಭಿರುಚಿ, ವ್ಯಕ್ತಿಯ ಆದ್ಯತೆ, ಇವೆಲ್ಲ ಹೇಗಿರಬೇಕಂದ್ರೆ ಸ್ಥಿರವಾಗಿರಬೇಕು. ಇವು ಸ್ಥಿರವಾಗಿದ್ದರೆ ಮಾತ್ರ ನಾವೇನು ಮಾಡೋದಕ್ಕೆ ಸಾಧ್ಯ ಅಂದರೆ ಬೇಡಿಕೆ ನಿಯಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ನಾವು ಹೇಳ್ತೀವಿ ಅಂತಂದರೆ ಇತರೆ ಅಂಶಗಳು ಬದಲಾಗದೆ ಸ್ಥಿರವಾಗಿದ್ದು ಒಂದು ಸರಕಿನ ಬೆಲೆಯು ಕಡಿಮೆಯಾದಾಗ ಅದರ ಬೇಡಿಕೆಯು ಹೆಚ್ಚಾಗುತ್ತದೆ ಮತ್ತು ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆಯಾಗುತ್ತದೆ. ಇದು ಬೇಡಿಕೆಯ ನಿಯಮ. ಇದನ್ನೇ ಪ್ರೊಫೆಸರ್ ಶ್ಯಾಮರ್ಸನ್ ಅವರು ಬೇಡಿಕೆ ನಿಯಮ ಅಂದರೆ ಏನು ಅನ್ನೋದನ್ನ ತಮ್ಮದೇ ಆದಂಥ ಮಾತಿನಲ್ಲಿ ತಮ್ಮದೇ ಆದಂಥ ಒಂದು ಅರ್ಥದಲ್ಲಿ ಅದನ್ನು ವ್ಯಕ್ತಪಡಿಸ್ತಾರೆ. ಏನು ಅಂತಂದರೆ ಶ್ಯಾಮರ್ಸನ್ ಅವರ ಪ್ರಕಾರ ಇತರೆ ಅಂಶಗಳಲ್ಲಿ ಬದಲಾವಣೆಯಾಗದೇ ಇದ್ದಲ್ಲಿ ಜನರು ಕಡಿಮೆ ಬೆಲೆಯಲ್ಲಿ ಹೆಚ್ಚಿಕೊಳ್ಳುವರು ಮತ್ತು ಹೆಚ್ಚಿನ ಬೆಲೆಯಲ್ಲಿ ಕಡಿಮೆ ಕೊಳ್ಳುವರು. ಇದು ಶ್ಯಾಮರ್ಸನ್ ಅವರ ಬೇಡಿಕೆಯ ನಿಯಮವನ್ನು ಕುರಿತಾಗಿ ಹೇಳಿರತಕ್ಕಂಥ ವಿಚಾರಧಾರೆ. ಇತರೆ ಅಂಶಗಳಲ್ಲಿ ಬದಲಾವಣೆಯಾಗದೇ ಇದ್ದಲ್ಲಿ ಜನರು ಕಡಿಮೆ ಬೆಲೆಯಲ್ಲಿ ಹೆಚ್ಚಿಕೊಳ್ಳುವರು ಮತ್ತು ಹೆಚ್ಚಿನ ಬೆಲೆಯಲ್ಲಿ ಕಡಿಮೆ ಕೊಳ್ಳುವರು. ಇದು ಶ್ಯಾಮರ್ಸನ್ ಅವರ ವಿಚಾರ. ಅವರು ನಮಗೆ ತಿಳಿಸಿಕೊಂಡಿರ್ತಕ್ಕಂಥ ಅದ್ಭುತವಾದಂಥ ಒಂದು ವಿಚಾರ. ಅದಕ್ಕೆ ಈ ಬೇಡಿಕೆ ನಿಯಮ ನಮ್ಮ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ಜಾರಿಗೆ ಬರಬೇಕಾದ್ರೆ ಇತರ ಅಂಶಗಳು ಸ್ಥಿರವಾಗಿರಬೇಕು. ಇತರ ಅಂಶಗಳು ಯಾವುದು? ಈಗಾಗಲೇ ತಿಳ್ಕೊಂಡಿದ್ದೀರಿ. ಬೆಲೆ, ಸಂಬಂಧಿತ ಸರಕಿನ ಬೆಲೆ, ಆದಾಯ, ಅಭಿರುಚಿ, ಆದ್ಯತೆ. ಇವುಗಳಿಗೆ ನಾವು ಹೇಳ್ತೀವಿ ಇತರೆ ಅಂಶಗಳು ಅಂತ ಕರಿತೀವಿ. ಇತರ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಆಗಿರಬಾರ್ದು. ಅಂದರೆ
ಜನರ ಅಭಿವೃದ್ಧಿಯಲ್ಲಿ ಬದಲಾವಣೆ ಆಗಿರಬಾರ್ದು, ಜನರ ಆದಾಯದಲ್ಲಿ ಬದಲಾವಣೆ ಆಗಿರಬಾರ್ದು, ಸಂಬಂಧಿತ ಸರಕಿನ ಬೆಲೆಯಲ್ಲಿ ಬದಲಾವಣೆ ಆಗಿರಬಾರ್ದು, ಬೆಲೆಗಳಲ್ಲಿ ಬದಲಾವಣೆ ಆಗಿರಬಾರ್ದು, ವ್ಯಕ್ತಿ ಆದ್ಯತೆ ಕೊಟ್ಟಂತಹ ಆದ್ಯತೆ ಪ್ರಿಫರೆನ್ಸ್ ಏನಾಗಿರಬಾರ್ದು ಅಂದರೆ ಬದಲಾವಣೆ ಆಗಿರಬಾರ್ದು. ಅಂದರೆ ಮಾತ್ರ ನಮಗೆ ಬೇಡಿಕೆ ನಿಯಮ ಜಾರಿ ಬರ್ತದೆ. ಹಾಗಾದರೆ ನಾವೊಂದು ಉದಾಹರಣೆಯ ಮೂಲಕ ಬೇಡಿಕೆ ನಿಯಮವನ್ನು ತಿಳ್ಕೊಬೋದು. ಈಗ ಮಾರುಕಟ್ಟೆಯಲ್ಲಿ ಟೊಮೆಟೊ ಅನ್ನುವಂಥ ವಸ್ತುವನ್ನು ತಗೋಬೋದು. ಟೊಮೆಟೊ ಅನ್ನುವಂಥ ಈ ವಸ್ತುವಿನ ಬೆಲೆ ಹೆಚ್ಚಾದಂತೆ ಅದರ ಬೇಡಿಕೆ ಕಡಿಮೆ ಆಗುತ್ತದೆ ಅನ್ನೋದನ್ನ ಈ ಕೋಷ್ಟಕದ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಈ ಕೋಷ್ಟಕ ನಮಗೆ ಬೇಡಿಕೆ ನಿಯಮವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಸಹಾಯಕವಾಗಿದೆ. ಈಗ ನೋಡಿ, ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಅಂತಂದರೆ ಟೊಮೆಟೊ ಬೆಲೆ ಪ್ರತಿ ಕಿಲೋಗ್ರಾಮ್ಗೆ ರೂಪಾಯಿಗಳಿವೆ, ಟೊಮೆಟೊ ಬೇಡಿಕೆ ಕಿಲೋಗ್ರಾಮ್ಗಳಲ್ಲಿ ಅಂತ. ಹೀಗೆ ಕೋಷ್ಟಕದಲ್ಲಿ ಎರಡು ಭಾಗವನ್ನು ನಾವು ನೋಡ್ತೇವೆ. ಈ ಎರಡು ಭಾಗದಲ್ಲಿ ಮೊದಲನೇ ಭಾಗ ಹೇಳ್ತದೆ ಅಂದರೆ ರೂಪಾಯಿ ತಿಳಿಸ್ತಾರೆ. ಇದು ಕಿಲೋಗ್ರಾಮ್ ತಿಳಿಸ್ತಾರೆ. ಈಗ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ 1 ಕಿಲೋಗ್ರಾಮ್ಗೆ 4 ರೂಪಾಯಿ ಇದೆ. 4 ರೂಪಾಯಿ ಇದ್ದಾಗ ಟೊಮೆಟೊದ ಬೇಡಿಕೆ ಎಷ್ಟಿದೆ ಅಂದರೆ 12 ಕಿಲೋಗ್ರಾಮ್ಗಳು ಗೊತ್ತಾಗಿದೆ. ಅದೇ ರೀತಿಯಾಗಿ 5 ರೂಪಾಯಿ ಬೆಲೆ ಇರುವಾಗ ಟೊಮೆಟೊದ ಬೇಡಿಕೆ ಏನಾಗಿದೆ ಅಂತಂದರೆ 10 ಕಿಲೋಗ್ರಾಮ್ಗಳಿಗೆ ಕಡಿಮೆಯಾಗಿದೆ. ಅದೇ ಥರವಾಗಿ ಬೆಲೆ 6 ರೂಪಾಯಿಗೆ ಹೆಚ್ಚಾಗಿರುವಾಗ ಟೊಮೆಟೊದ ಬೆಲೆ ಬೇಡಿಕೆ 8 ಕಿಲೋಗ್ರಾಮ್ಗೆ ಕಡಿಮೆಯಾಗಿದೆ. ಬೆಲೆ 7 ರೂಪಾಯಿ ಆಗಿರುವಾಗ ಟೊಮೆಟೊದ ಬೇಡಿಕೆ 6 ಕಿಲೋಗ್ರಾಮ್ಗಳಿಗೆ ಕುಸಿದಿದೆ, ಕಡಿಮೆಯಾಗಿದೆ. ಇನ್ನು ಅದೇ ರೀತಿಯಾಗಿ ನೋಡಿ, ಅದೇ ಕಾರಣವಾಗಿ ಬೆಲೆ 8 ರೂಪಾಯಿಗಳಿಗೆ 1 ಕಿಲೋ ಆಗಿರುವಾಗ, 1 ಕೆಜಿ ಬೆಲೆ 8 ರೂಪಾಯಿ ಆಗಿರುವಾಗ ಟೊಮೆಟೊದ ಬೇಡಿಕೆ ಕೇವಲ 4 ಕೆಜಿಗಳು ಮಾತ್ರ. ಅಂದರೆ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋತೀವಿ. ಬೆಲೆ ಹೆಚ್ಚಾಗಿದ್ದಾಗ ಬೇಡಿಕೆ ಕಡಿಮೆಯಾಗಿದೆ. ಬೆಲೆ ಹೆಚ್ಚಿದ್ದಾಗ ಬೇಡಿಕೆ ಪ್ರಮಾಣ 4, 7 ಇದ್ದಾಗ 6, ಬೆಲೆ 6 ಇದ್ದಾಗ 8, 5 ಇದ್ದಾಗ 10, 4 ಇದ್ದಾಗ 12. ಬೆಲೆ ಹೆಚ್ಚಾಗ್ತಾ ಬರ್ತಾ ಇದ್ದೀವಿ, ಬೇಡಿಕೆ ಕಡಿಮೆ ಆಗ್ತಾ ಬೆಲೆ ಕಡಿಮೆ ಆಗ್ತಾ ಹೋಗ್ತಾ ಇದ್ದೀವಿ, ಬೇಡಿಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. 4, 6, 8, 10 ಅಂತ ಈ ಕೋಷ್ಟಕದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಬೇಡಿಕೆ ನಿಯಮವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹೀಗೆ ಬೆಲೆಯು ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆಯು ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ತೇವೆ. ಇದೇ ನಾವು ಕೋಷ್ಟಕದಲ್ಲಿರ್ತಕ್ಕಂಥ ಬೇಡಿಕೆ ನಿಯಮವನ್ನು ನಾವೇನು ಮಾಡ್ಬೋದು ಅಂತಂದರೆ ರೇಖಾನಕ್ಷೆಯ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು. ರೇಖಾನಕ್ಷೆಯನ್ನು ನಾವು ಹಾಕ್ಬೋದು. ಈಗ ರೇಖಾನಕ್ಷೆ ನೋಡಿ, ಇದು ಲಂಬಾಕ್ಷವನ್ನು ನಾವು OY ಅಂತ ಕರೀತೇವೆ. OY ಅಂತ ಕರೀತೇವೆ. OY ಮೇಲೆ ಇದು ಲಂಬಾಕ್ಷ. OX ಇದು ತಲಾಕ್ಷ. ಇಲ್ಲಿ OX ಅಂತ ಕರೀತೇವೆ. OX ತಲಾಕ್ಷದಲ್ಲಿ ನಾವು ಬೇಡಿಕೆಯ ಪ್ರಮಾಣವನ್ನು ನೋಡ್ತಾ ಇದ್ದೀವಿ. OY ಲಂಬಾಕ್ಷದ ಮೇಲೆ ಬೆಲೆಯನ್ನು ಗಮನಿಸ್ತಾ ಇದ್ದೀವಿ. ಈಗ ಟೊಮೆಟೊದ ಬೆಲೆ 8 ರೂಪಾಯಿ ಇದೆ. 8 ರೂಪಾಯಿ ಇದ್ದಾಗ ಟೊಮೆಟೊದ ಬೇಡಿಕೆ ಎಷ್ಟಿದೆ? 8 ಇದ್ದಾಗ ಟೊಮೆಟೊದ ಬೇಡಿಕೆ 4 ಕೆಜಿಗಳು. ಅದೇ ಥರವಾಗಿ ಬೆಲೆ 7 ಇದ್ದಾಗ ಟೊಮೆಟೊದ ಬೇಡಿಕೆ 6 ಕೆಜಿಗಳು. ಬೆಲೆ 7ರಿಂದ 6 ರೂಪಾಯಿಗೆ ಇಳಿದಾಗ ಟೊಮೆಟೊದ ಬೇಡಿಕೆ 8 ಕೆಜಿ. ಬೆಲೆ 6ರಿಂದ 5ಕ್ಕೆ ಇಳಿದಾಗ ಟೊಮೆಟೊದ ಬೇಡಿಕೆ 10 ಕೆಜಿಗಳು. ಹಾಗೆ ಬೆಲೆ 4 ರೂಪಾಯಿ ಇದ್ದಾಗ ಅದರ ಟೊಮೆಟೊದ ಬೇಡಿಕೆ 12 ಕೆಜಿಗಳು. ಹೀಗೆ ನಮ್ಮ ರೇಖಾನಕ್ಷೆಯಲ್ಲಿ ಬೆಲೆಯು 8, 7, 6, 5, 4 ಬೆಲೆಯು ಕಡಿಮೆ ಆಗುತ್ತಾ ಬರ್ತಾ ಇದ್ದಕ್ಕೆ ಬೇಡಿಕೆ ಪ್ರಮಾಣ ಏನಾಗ್ತಾ ಇದೆ ಅಂದರೆ ಹೆಚ್ಚಾಗುತ್ತಾ ಸಾಧ್ಯ. ಅದೇ ಕಾರಣ ಬೆಲೆಯು 4ರಿಂದ 5ಕ್ಕೆ ಹೋದರೆ ಇದು 12ರಿಂದ 10ಕ್ಕೆ.
ಬೇಡಿಕೆಯ ರೇಖೆ. ಯಾವ ರೇಖೆಯಾಗ ಬೇಡಿಕೆ ಹೆಚ್ಚಿದೆ ಅನ್ನೋದನ್ನ ತೋರಿಸೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ರೇಖೆಯನ್ನ ಹೇಳ್ತೀವಿ. ಈ ರೇಖೆ ಯಾವುದು ಅಂತಂದರೆ ಬೇಡಿಕೆಯ ರೇಖೆ. ಇನ್ನು ಡಿ ಎನ್ನುವಂಥ ಅಕ್ಷರದಿಂದ ಗುರುತಿಸ್ತೀವಿ. ಡಿ ಮತ್ತು ಡಿ ರೇಖೆ ಯಾವುದು ಅಂದರೆ ಬೇಡಿಕೆಯ ರೇಖೆ. ಈ ಬೇಡಿಕೆ ರೇಖೆಯಲ್ಲಿ 8 ಇದ್ದಾಗ 4 ಅಂದರೆ 6 ಅಂತ ಸೂಚಿಸ್ತೀವಿ. 7 ಇದ್ದಾಗ 6 ಬೇಡಿಕೆ ಇದೆ H ಅಂತ ಸೂಚಿಸ್ತೀವಿ. ಇಲ್ಲಿ 6 ಇದ್ದಾಗ 8 ಅಂತ ಹೇಳಬೇಕಾದ್ರೆ ಜೀವನವನ್ನು ಸೂಚಿಸ್ತೀವಿ. ಹೀಗೆ 5 ಇದ್ದಾಗ 10 ಇರುವಾಗ F ಅಕ್ಷರವನ್ನು ಸೂಚಿಸ್ತೀವಿ. 4 ಬೆಲೆ ಇದ್ದಾಗ ಬೇಡಿಕೆ 12 ಇದೆ ಅಂತ ಇದರಲ್ಲಿ ಸೂಚಿಸ್ತೀವಿ. ಹೀಗೆ ಇವುಗಳನ್ನ ಬಿಂದುಗಳ ಮುಖಾಂತರ ಸೂಚಿಸ್ತೀವಿ. ಡಿ ಏನು ಅಂತಂದರೆ ಬೇಡಿಕೆಯ ರೇಖೆ. ಬೇಡಿಕೆ ರೇಖೆ ಸಾಮಾನ್ಯವಾಗಲು ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸುತ್ತದೆ. ಬೇಡಿಕೆ ರೇಖೆ ಎಡದಿಂದ ಕೆಳಮುಖವಾಗಿ ಚಲಿಸುತ್ತದೆ. ಯಾಕೆ ಚಲಿಸ್ತಾ ಇರ್ಬೋದು? ಎಡದಿಂದ ಬಲಕ್ಕೆ ಹೋಗ್ತಾ ಇದೆ. ಕಾರಣ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಏಕೆ ಚಲಿಸುತ್ತದೆ? ಇದಕ್ಕೆ ಏನಿವೆ ಅಂತಂದರೆ ಕೆಲವೊಂದು ಕಾರಣಗಳಿವೆ. ಯಾವುದು ಅಂತಂದರೆ ಒಂದು ಬೆಲೆ ಪರಿಣಾಮ. ಬೆಲೆಗಳಲ್ಲಿ ಉಂಟಾಗಿರ್ತಕ್ಕಂಥ ಬದಲಾವಣೆ. ಬೆಲೆಗಳಲ್ಲಿ ಬದಲಾವಣೆಯಾದಾಗ ಬೆಲೆ ಕಡಿಮೆ ಆಗ್ತಾ ಹೋದರೆ ಬೇಡಿಕೆ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗೋದ್ರಿಂದ ಆ ಹೆಚ್ಚಿನ ಬೇಡಿಕೆಯನ್ನು ತೋರಿಸುವ ಸಲುವಾಗಿ ನಮ್ಮ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಸಾಗುತ್ತದೆ. ಬೆಲೆಯು ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಆ ಹೆಚ್ಚಿನ ಬೇಡಿಕೆಯನ್ನು ತೋರಿಸುವ ಸಲುವಾಗಿ ಬೇಡಿಕೆ ರೇಖೆ ಬೇಡಿಕೆಯನ್ನು ಹೆಚ್ಚಿಸುವ ಸಲುವಾಗಿ ಹೆಚ್ಚುತ್ತಿರುವ ಬೇಡಿಕೆಯನ್ನು ತೋರಿಸುವ ಸಲುವಾಗಿ ಎಡದಿಂದ ಬಲಕ್ಕೆ ಸಾಗುತ್ತದೆ. ಇದಕ್ಕೆ ನಾವು ಹೇಳ್ತೀವಿ ಅಂದರೆ ಬೆಲೆ ಪರಿಣಾಮ ಅಂತ ಹೇಳ್ತೀವಿ. ಇನ್ನೊಂದು ಹೇಳ್ತಂದ್ರೆ ಆದಾಯ ಪರಿಣಾಮ ಅಂತ ಹೇಳ್ತೀವಿ. ಆದಾಯ ಪರಿಣಾಮ ಆದಾಯದ ಪರಿಣಾಮ ಅಂತ ಹೇಳ್ತೀವಿ. ಆದಾಯದ ಪರಿಣಾಮ ಅಂತಂದರೆ ಒಂದು ವಸ್ತುವಿನ ಬೆಲೆ ಇಳಿದಾಗ, ಮಾರುಕಟ್ಟೆಯ ಒಂದು ವಸ್ತುವಿನ ಬೆಲೆ ಕಡಿಮೆ ಆದಾಗ ಆಗ ಅನುಭವಿಗೆ ನೈಜ ಆದಾಯ ಹೆಚ್ಚಾಗುತ್ತದೆ. ಅನುಭವಿಗೆ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗೋದ್ರಿಂದ ಅವನ ಬೇಡಿಕೆ ಏನಾಗುತ್ತದೆ ಅಂದರೆ ಹೆಚ್ಚಾಗುತ್ತದೆ. ಹೀಗೆ ಮಾರುಕಟ್ಟೆಯಲ್ಲಿ ಸರಕುಗಳ ಬೆಲೆಗಳು ಇಳಿದಾಗ ಅನುಭವಿಯ ನೈಜ ಆದಾಯ ಹೆಚ್ಚಾಗುತ್ತದೆ. ಆಗ ಅವನ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗುವುದರಿಂದ ಅವನು ಹೆಚ್ಚು ಹೆಚ್ಚು ಸರಕುಗಳನ್ನು ಸೇವೆಗಳನ್ನು ಕೊಂಡುಕೊಳ್ಳುತ್ತಾನೆ. ಅದಕ್ಕಾಗಿ ಬೆಲೆಯು ಕಡಿಮೆಯಾದಾಗ ಅವನ ಆದಾಯ ಹೆಚ್ಚಾಗಿ ಅಂದರೆ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗುವುದರಿಂದ ಅವನ ಬೇಡಿಕೆ ಹೆಚ್ಚಾಗುತ್ತದೆ. ಅವನ ಬೇಡಿಕೆಯನ್ನು ಹೆಚ್ಚಾಗಿರುವುದನ್ನು ತೋರಿಸುವ ಸಲುವಾಗಿ ನಮ್ಮ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಸಾಗುತ್ತದೆ. ಅದಕ್ಕೆ ಆಮೇಲೆ ಮೂರನೇದಂದರೆ ಬದಲಿ ಸರಕುಗಳು. ಬದಲಿ ಸರಕಿನ ಪರಿಣಾಮ. ಬದಲಿ ಸರಕಿನ ಪರಿಣಾಮ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ಒಂದೇ ವಸ್ತು ಇದೆ, ಬದಲಿ ಸರಕುಗಳು ಅಂತ ಅಂದರೆ ಬದಲಿ ಸರಕುಗಳಂದ್ರೆ ಏನು? ಒಂದು ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುವನ್ನು ಉಪಯೋಗಿಸುವುದೇ ಬದಲಿ ಸರಕು ಅಂತ. ಈಗ ಉದಾಹರಣೆಗೆ ಚಹಾ ಮತ್ತು ಕಾಫಿ. ಚಹಾ ಮತ್ತು ಕಾಫಿ ಇವೆರಡು ಬದಲಿ ಸರಕುಗಳು. ಈಗ ಮಾರುಕಟ್ಟೆಯಲ್ಲಿ ನಾವು ಹೋಟೆಲ್ಗೆ ಹೋದಾಗ ಚಹಾದ ಬೆಲೆ ಹೆಚ್ಚಾಗಿದೆ, ಕಾಫಿಯ ಬೆಲೆ ಕಡಿಮೆ ಆಗಿ ಹೋಗ್ತೇವೆ. ಆವಾಗ ಜನ ಏನು ಮಾಡ್ತಾರೆ ಅಂದರೆ ಚಹಾದ ಬೆಲೆ ಹೆಚ್ಚಾಗಿರೋದ್ರಿಂದ ಚಹಾ ಸೇವನೆಯನ್ನು ಕಡಿಮೆ ಮಾಡ್ತಾರೆ. ಅದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಕಾಫಿಯ ಬೆಲೆ ಏನಾಗ್ತದೆ ಅಂದರೆ ಕಡಿಮೆ ಆಗುತ್ತದೆ. ಚಹಾದ ಬೆಲೆ ಹೆಚ್ಚಾಗಿ ಕಾಫಿಯ ಬೆಲೆ ಕಡಿಮೆ ಆದಾಗ ಜನ ಚಹಾ ಸೇವನೆಯನ್ನು ಕಡಿಮೆ ಮಾಡಿ ಕಾಫಿ ಸೇವನೆಯನ್ನು ಹೆಚ್ಚಿಸ್ತಾರೆ. ಆ ಕಾಫಿಯ ಬೇಡಿಕೆ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಇದು ಬದಲಿ ವಸ್ತುಗಳು. ಆ ಕಾಫಿಯ ಬೇಡಿಕೆ ಹೆಚ್ಚಾಗಿರುವುದನ್ನು ಸೂಚಿಸುವ ಸಲುವಾಗಿ ನಮ್ಮ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಸಾಗುತ್ತದೆ. ಬದಲಿ ಸರಕುಗಳಲ್ಲಿ ಒಂದು ಸರಕಿನ ಮೇಲೆ ಹೆಚ್ಚಾಗಿ ಇನ್ನೊಂದು ಸರಕಿನ ಮೇಲೆ ಅಷ್ಟೇ ಇದ್ದರೆ ಆಗ ಅದರ ತುಲನಾತ್ಮಕವಾಗಿ ನೋಡಿದಾಗ, ಹೋಲಿಕೆ ಮಾಡಿ ನೋಡಿದಾಗ ಆ ವಸ್ತುವಿನ ಬೆಲೆ ಕಡಿಮೆ ಆಗೋದ್ರಿಂದ ಅದರ ಬೇಡಿಕೆ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಆ ಹೆಚ್ಚಾಗಿರುವಂಥ ಬೇಡಿಕೆಯನ್ನು ತೋರಿಸೋ ಸಲುವಾಗಿ ಡಿ ಅನ್ನುವಂಥ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಸಾಗುತ್ತದೆ. ಆನಂತರ ಇಳಿಮುಖ ಸೀಮಾಂತ ಕುಸಿತದ ನಿಯಮ ಆಗ್ತದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ
ನಮ್ಮ ಬೇಡಿಕೆಯ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಸಾಗುತ್ತದೆ. ಇಳಿಮುಖ ಸೀಮಾ ದೃಷ್ಟಿಕೋನ ಅಂತಂದರೆ ಒಂದು ವಸ್ತುವನ್ನು ಹೆಚ್ಚಿಕೊಳ್ತಾ ಹೋದಂತೆ ಅದರ ದೃಷ್ಟಿಕೋನ ಏನಾಗುತ್ತದೆ ಅಂದರೆ ಕಡಿಮೆ ಆಗುತ್ತೆ. ಅಂದರೆ ಸರಕಿನ ಬೆಲೆ ಕಡಿಮೆ ಇದ್ದಾಗ ಅದರಿಂದ ಸಿಗುವ ದೃಷ್ಟಿಕೋನವು ಹೆಚ್ಚಾಗುತ್ತದೆ. ಯಾವ ವಸ್ತುವಿನ ಬೆಲೆ ಕಡಿಮೆ ಆಗಿರುತ್ತದೆಯೋ ಆ ವಸ್ತುವಿನ ಸಿಗುವ ದೃಷ್ಟಿಕೋನವು ಸಾಮಾನ್ಯವಾಗಿ ಏನಾಗಿರುತ್ತದೆ, ಹೆಚ್ಚಾಗಿರುತ್ತದೆ. ಇದು ಇಳಿಮುಖ ಸೀಮಾ ದೃಷ್ಟಿಕೋನದಲ್ಲಿ ಕಂಡುಬರುವಂತಹ ಒಂದು ಸನ್ನಿವೇಶ, ಒಂದು ಚಿತ್ರ. ಅದಕ್ಕಾಗಿ ಈ ಸಮಯದಲ್ಲಿ ಇಳಿಮುಖ ಸೀಮಾ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಬೆಲೆಯು ಕಡಿಮೆಯಾದಾಗ ಆ ಸರಕಿನಿಂದ ಸಿಗುವ ದೃಷ್ಟಿಕೋನವು ಹೆಚ್ಚಾಗಿರುತ್ತದೆ. ಅದಕ್ಕಾಗಿ ಬೆಲೆ ಕಡಿಮೆಯಾದಾಗ ಹೆಚ್ಚಿನ ದೃಷ್ಟಿಕೋನವನ್ನು ಪಡೆದುಕೊಳ್ಳುವ ಸಲುವಾಗಿ, ಹೆಚ್ಚಿನ ಪ್ರತಿಫಲವನ್ನು ಪಡೆದುಕೊಳ್ಳುವ ಸಲುವಾಗಿ ವ್ಯಕ್ತಿ ಏನು ಮಾಡ್ತಾನೆ, ಆ ವಸ್ತುವಿನ ಖರೀದಿ ಮಾಡೋದನ್ನು ಹೆಚ್ಚಿಸ್ತಾನೆ. ವ್ಯಕ್ತಿ ಅದನ್ನು ಹೆಚ್ಚಿಗೆ ಪಡ್ಕೊಳ್ತಾನೆ. ಆ ಹೆಚ್ಚಿಗೆ ಪಡ್ಕೊಳ್ಳೋದನ್ನು ಸೂಚಿಸಬೇಕಾದ್ರೆ ನಮ್ಮ ಬೇಡಿಕೆಗೆ ಎರಡರಿಂದ ಬಲಕ್ಕೆ ಕೆಳಮುಖವಾಗಿ ಸಾಗುತ್ತದೆ. ಹೀಗೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಈ ಬೇಡಿಕೆ ಮತ್ತು ಬೇಡಿಕೆ ನಿಯಮ ಇವು ಅತ್ಯಂತ ಮಹತ್ವದ ಟಾಪಿಕ್ ಕೊಡುವಂತ ಹೇಳ್ತೀವಿ, ಮಹತ್ವದ ವಿಷಯವಸ್ತು ಅಂತ ಹೇಳ್ತೀವಿ. ಹೀಗೆ ಬೇಡಿಕೆ ರೇಖೆ ಮತ್ತು ಬೇಡಿಕೆ ನಿಯಮ ಇವುಗಳನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ